ಮತ್ತು ಎಲ್ಲ ವಾಹಿನಿಯರಿಗೂ ನನ್ನ ನಮಸ್ಕಾರಗಳು. ಇಂದಿನ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಪೇಟೆ ತಾಲೂಕು ಜಡಗಿನಹಳ್ಳಿ ಹೋಬಳಿಯ ನಮ್ಮ ಕಾಜಿ ಹೊಸಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 18 ಜನರಿಂದ 19 ಜನರಿಂದ 11 ಓಟುಗಳು ನಮ್ಮ ಇದೇ ಅನುಭವಿಗಳಾದ ಹೇಮಾ ಮಂಜುನಾಥ್ ಅವರಿಗೆ 11 ಓಟಿಂದ ಅವರು ಜಯಿಸಿದ್ದಾರೆ. ಆದ್ದರಿಂದ ಎಲ್ಲ ಈ 19 ಜನಕ್ಕೂ ಒಂದೇ ಥರ ಅವ್ರು ಮಾಡ್ತಾರೆ ಅಂತ ನನಗೆ ಒಂಥರ ವಿಶ್ವಾಸ ಉಂಟು. ಅದೇ ನನ್ನ ಶುಭಾಶಯಗಳು ಅಷ್ಟೇ. ನಮ್ಮ ಕಾಜುಶ್ರೀ ಗ್ರಾಮದ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾಗಿ ಹೇಮವತಿಯವರಿಗೆ ಅಭಿನಂದನೆಗಳು. ಅವರು ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಎಲ್ಲರನ್ನೂ ಒಮ್ಮತದಿಂದ ತಗೊಂಡೋಗಿ ನೀಟಾಗಿ ಮಾಡ್ಕೊಂಡು ಹೋಗಲಿ ಅಷ್ಟೇ ನಾವು ಕೇಳೋದು. ಯಾವುದೇ 10 ತಿಂಗಳು ಸುಖಕರವಾಗಿ ನಡ್ಕೊಂಡು ಹೋಗಲಿ ಅಂತ. ನಮ್ಮದು 9, ಅವ್ರದ್ದು 10 ಇದ್ದಿದ್ದು, ನಮ್ಗೆ 2 ಮತ ಎಕ್ಸ್ಟ್ರಾ ಸಿಕ್ಕಿದೆ. ನಮ್ಗೆ ಭಾರಿ ಖುಷಿಯಾಗಿದೆ. ಮತದಾರರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಈ ಸಾಲಿನ ಕೊನೆಯ ಅವಧಿಯಲ್ಲಿ ನಮ್ಮ ಪಕ್ಷ BJP ಪಕ್ಷದ ಶ್ರೀಮತಿ ಹೇಮಾವತಿಯವರು ನಡೆದ ಎಲೆಕ್ಷನ್ನಲ್ಲಿ 3 ಬಹುಮತಗಳಿಂದ ಗೆದ್ದಿರುತ್ತಾರೆ. ಆದ್ದರಿಂದ ಯಾವುದೇ ನಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಭೇದ ಭಾವ ಇಲ್ಲದಿರ ಕೆಲಸ ಕಾರ್ಯಗಳನ್ನು, ಸರ್ಕಾರಿ ಕೆಲಸ, ಸಾರ್ವಜನಿಕರ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ರಸ್ತೆಗಳು, ಚರಂಡಿ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿ. ಎಲ್ಲರನ್ನೂ 9ದಿಂದ ತೆಗೆದುಕೊಂಡು ಹೋಗಬೇಕಾಗಿ ಕೋರ್ಕೊಳ್ತೀನಿ. ಸರ್, ಏನು ಈ ದಿನ ನಡೆದಿರ್ತಕ್ಕಂಥ ಕಾಜುಶ್ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ 11 ಓಟಿನ ಅಂತರದಿಂದ ಒಂದು ಜಯಶೀಲರನ್ನಾಗಿ ನಡೆದಿರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಹೇಮಾ ಮಂಜುನಾಥ್ ಅವರಿಗೆ ವಿಶೇಷವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರಮ ಪಟ್ಟಿರ್ತಕ್ಕಂಥ ಭಾಳ ಮುಖ್ಯವಾಗಿ ಮೊದಲನೇದಾಗಿ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರುಗಳು, BJP ಪಕ್ಷದ ಪಂಚಾಯತಿ ಎಲ್ಲ ಸದಸ್ಯರು ತಿಳಿಸ್ತೇವೆ. ಅದಕ್ಕೆ ಬಹಳ ಒಂದು ರಿಸ್ಕ್ ತಗೊಂಡು ನಾವು ಅದರ ಇದೇ ಸಭಾಸನೆ ಬೇಡ ಅನ್ನೋ ಥರ ನಾವು ವೆರಿ ಟೈಮ್ ಡಿಸಪಾಯಿಂಟ್ ಆಗಿತ್ತು ನಮಗೆ ಕಳೆದ ಒಂದು ಸಮಯದಲ್ಲಿ. ಅದಕ್ಕೆ ಬಂದು ಬಹಳ ಮುಖ್ಯ ಕಾರಣ ನಾಗಸೋಮಣ್ಣವರು, ಇಲ್ಲ ನೀವು ನಿಂತ್ಕೊಬೇಕು, ನಾವು ಬೇಡ ಅಂತ ಬಸವಣ್ಣವ್ರು ಕೇಳಿದ್ರು, ನಾವು ಬೇಡ ಅಂತ ಹೇಳಿದ್ರು. ಆಮೇಲೆ ತುಂಬ ರಿಸ್ಕ್ ತಗೊಂಡು ಮತ್ತು ಅದಕ್ಕೆ ಪ್ರೋತ್ಸಾಹವಾಗಿ ಮನೆಯವರು ನಮ್ಮ ಹಿರಿಯರಿದ್ದಾರೆ, ಬಸವಣ್ಣವರು, ನಾಗಸೋಮಣ್ಣವರು, ಅದ್ರ ಜೊತೆ ಎಲ್ಲ ನಮ್ಮ ಮೆಂಬರ್ಸು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ, ರಿಸ್ಕ್ ತಗೊಂಡಿದ್ದಾರೆ. ಇದಕ್ಕೆ ಮೂಲ ಒಂದು ಕಾರಣ BJP ಪಕ್ಷದಿಂದ MP ಮೇಡಮ್ ಒಂದು ನೇತೃತ್ವದಲ್ಲಿ ಅವರ ಭಾಷಣವನ್ನು ನಾವು ತಿಳ್ಕೊಳ್ಳೋದು ಖಂಡಿತವಾಗಿ. ಆಮೇಲೆ ಮುಖ್ಯವಾಗಿ ಬಂದು ನಮ್ಮ ಹೊಸಕೋಟೆ ನಗರಸಭಾ ಅಧ್ಯಕ್ಷರು ನಮಗೆ ಒಂದು ತಂದೆ ತಾಯಿ ಥರ ಅವರು ನಮಗೆ ರಾಜಶೇಖರ್ ಮತ್ತು ಆಶೇಖರ್ ಅವರು ಒಂದು ಧೈರ್ಯ ಮತ್ತು ಅವರು ಸಹಕಾರ ಮತ್ತು ಅವರ ಒಂದು ಪ್ರೋತ್ಸಾಹ ಬಹಳ ಮುಖ್ಯವಾಗಿ ಈ ಎಲ್ಲ ಒಂದು ಇದಕ್ಕೆ ಕಾರಣವಾಗಿ ಮತ್ತು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಪಂಚಾಯತಿ ಬಿಟ್ಟು ಎಲ್ಲ ನಮ್ಮ ಸ್ನೇಹಿತರು, ಪಕ್ಷದ ಎಲ್ಲ ಸ್ನೇಹಿತರುಗಳು ಮತ್ತು ಲೀಡರ್ಸ್ಗಳು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಎಸ್ಪೆಷಲಿ ಈಗ ಪಕ್ಷದ ಪರವಾಗಿ ನಾವು ಈಗ ಇರ್ತಕ್ಕಂಥ ಅಧಿಕಾರ 10 ತಿಂಗಳು ಪಕ್ಷದ ಏಕಪಕ್ಷವಾಗೆಲ್ಲ ಇದು ಸರ್ವೋಮುಖವಾಗಿ ಎಲ್ಲರೂ ಒಳ್ಳೆಯದಾಗಬೇಕು. ಇದು ರಾಜಕೀಯ ಪಾಲಿಟಿಕ್ಸ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಯಾವುದೇ ಏನು ಚಿಕ್ಕ ಕೆಲಸ ಗೌರ್ಮೆಂಟಿಂದ ಅನುದಾನ ಆಗ್ಬೋದು, ಯಾವುದೇ ಕಾರ್ಯ ಆಗಲಿ ನಿಷ್ಪಕ್ಷಪಾತವಾಗಿ ಅಧಿಕಾರ ಅದನ್ನು ನಡೆಸ್ತಾರೆ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ನಾನು ಅದನ್ನು ಭರವಸೆ ಕೊಡ್ತೀನಿ. ಮತ್ತು ಎಲ್ಲರಿಗೂ ಅಷ್ಟೇ ಯಾವುದೇ ರೀತಿಯಾಗಿ ಒಂದು ಬೇಜವಾಬ್ದಾರಿತನ ಇಲ್ಲದೆ ಒಂದು ನ್ಯಾಯವಾಗಿ ಮತ್ತು ಜವಾಬ್ದಾರಿತವಾಗಿ ಈ ಅಧಿಕಾರವನ್ನು ನಿಭಾಯಿಸ್ತೇವೆ ಅಂತೇಳಿ 2 ಮಾತನ್ನು ಹೇಳಲು ಅವಕಾಶ ಕೊಟ್ಟಂತ ತುಂಬ ಜನ ಇದ್ದಾರೆ. ಅದರಲ್ಲಿ ಎಲ್ರಿಗೂ ಧನ್ಯವಾದ ತಿಳಿಸ್ತೇನೆ. ಯಾರಾದರೂ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಬೇಕು. ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದ.